ಇವತ್ತು ಅನಿವಾರ್ಯವಾಗಿ ಸನ್ಮಾನ್ಯ ಎಚ್.ವೈ. ಮೇಟಿಯವರ ಒಂದು ನಿಧನದಿಂದ ಈ ಒಂದು ಚುನಾವಣೆಯನ್ನ ನಾವು ಎದುರಿಸುವಂತಹ ಸಂದರ್ಭ ಬಂದಿದೆ. ಬಂಧುಗಳೇ, ಸಮಯ ಆಗಿದೆ, ಹೆಚ್ಚು ಸಮಯ ತೆಗೆದುಕೊಳ್ಳುವುದಿಲ್ಲ. ಐಹೊಳೆ ಜಿಲ್ಲಾ ಪಂಚಾಯಿತಿ ಅಂದ್ರೆ ಬಹುತೇಕ ಐಹೊಳೆ ಜಿಲ್ಲಾ ಪಂಚಾಯಿತಿ ಅಂದ್ರೆ ಸನ್ಮಾನ್ಯ ಮೇಟಿ ಸಾಹೇಬ್ರ ಎಚ್.ವೈ. ಮೇಟಿ ಸಾಹೇಬ್ರ ತವರೂರು ಅನ್ನಿಸ್ಕೊಂಡಿರುವಂತ ಈ ಒಂದು ಕ್ಷೇತ್ರವನ್ನು ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಯಾಕಂದ್ರೆ ಬಾಯಕ ಮೇಟಿ ಅವರಿಗೆ ಜಿಲ್ಲಾ ಪಂಚಾಯಿತಿಯನ್ನು ಮಾಡುವಂತಹ ಸಂದರ್ಭದಲ್ಲಿ ಬಹುತೇಕ ನನ್ನ ಕ್ಷೇತ್ರದ 9 ಹಳ್ಳಿ ಇದು ಉಳುವೂರು ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವಂತಹ ಒಂದು ಕ್ಷೇತ್ರ. ಯಾಕಂದ್ರೆ ಇಮ್ಮಡಿ ಪುಲಿಕೇಶಿ ಅವರ ಒಂದು ಪವಿತ್ರವಾದ ಕ್ಷೇತ್ರ ಒಂದು ಕಾಲಕ್ಕೆ 5ನೇ 6ನೇ ಶತಮಾನದಲ್ಲಿ ಇದು ಒಂದು ರಾಜ್ಯದ ಇಮ್ಮಡಿ ಪುಲಿಕೇಶಿ ಅವರ ಕೇಂದ್ರ ಸ್ಥಾನ ಆಗಿತ್ತು ಅನ್ನೋದನ್ನು ಕೂಡ ನಾವು ಅರಿವಿಟ್ಟುಕೊಂಡಿದ್ದೇವೆ. ಆ ಒಂದು ನಿಟ್ಟಿನಲ್ಲಿ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಹಿಂದೆ 2016-17ರಲ್ಲಿ ಸನ್ಮಾನ್ಯ ಎಚ್.ವೈ. ಮೇಟಿ ಸಾಗಿದ್ದಾಗ ಇವತ್ತು ಮಹತ್ವವಾದ ಒಂದು ಕಾರ್ಯ ಏನು ಐಹೊಳೆ ಸ್ಥಳಾಂತರ ಆಗಬೇಕು, ಐಹೊಳೆ ಮುಳುಗಡೆಯಾಗಬೇಕು. ಆ ಒಂದು ಬೇಡಿಕೆಗೋಸ್ಕರ ಬಹುತೇಕ ಇಲ್ಲಿ ನಾನು ಮಾತಾಡೋಕೆ ಕರೆದಿದ್ದಾರೆ ವ್ಯಕ್ತಪಡಿಸ್ತೇನೆ. ಯಾಕಂದ್ರೆ ಬಹುದಿನದ ಬೇಡಿಕೆ ಐಹೊಳೆ ಸ್ಥಳಾಂತರ ಆಗಬೇಕು. ಇದನ್ನ ಹಿಂದಿನ ಸರ್ಕಾರ ಹಿಂದಿನ ಏನು ಶಾಸಕರು ಇದನ್ನ ನಾಟಕ ಮಾಡಿದ್ರು ಒಂದು ಗೊತ್ತಿಲ್ಲ. ಜಗದೀಶ್ ಶೆಟ್ಟರ್ ಕರ್ಕೊಂಡು ಬಂದು ಇಲ್ಲಿ ಏನೋ ಸ್ಥಳಾಂತರ ಮಾಡಿಬಿಡ್ತೀವಿ ಅಂತೇಳಿ ಅಲ್ಲಿ ಪೆಂಡಾಲ್ ಹೊಡೆದು ತಾಲೂಕರು ಇಲೆಕ್ಷನ್ ಬಂದಾಗ ಅದನ್ನ ಭೂಮಿ ಪೂಜೆ ಮಾಡಕ್ ಹೋದ್ರು. ಅವಾಗ ಎಲ್ಲ ಜನ ನೋಡಿದ್ರಿ, ಅದು ಪೆಂಡಾಲ ಹಾರಿ ದಾಟಿರ್ತಾರೆ, ಪೆಂಡಾಲ ಹಾರಿಯೇ ದಾಟಿತ್ತು. ಅದ್ರಾಗ ಚರಂತಿ ಮಾತ್ರ ಇದ್ರು, ಅದು ಮಾಡಕ್ಕಾಗಿಲ್ಲ. ನಿಮಗೆ ಬರೇ ಕೈವರಿಸುವಂತ ಕೆಲಸ ಮಾಡಿದ್ರು. ಆದ್ರೆ ಸನ್ಮಾನ್ಯ ಎಚ್.ವೈ. ಮೇಟಿ ಸಾಹೇಬರು ಈ ಒಂದು ಸಂಬಂಧ ಏನು ನಿಮ್ಮ ತಂದೆಯವರ ಕಾಲ ನಂತರ ಐಹೊಳೆ ಬೇರೆ ಅಲ್ಲ, ಉರುಳು ಬೇರೆ ಅಲ್ಲ. ಯಾಕಂದ್ರೆ ಬೇರೆ ಪಕ್ಷದಲ್ಲಿದ್ರು ಕೂಡ ಒಳ್ಳೆ ಸ್ನೇಹಿಯಾಗಿ ಒಗ್ಗಾಡಿಗಳಾಗಿ ನಡೆದು ಬಂದಂತವ್ರು. ಯಾಕಂದ್ರೆ ಈಗ ಎಸ್.ಆರ್. ಕಾಶ್ಯಪ್ನವರು 1989ರಲ್ಲಿ ಶಾಸಕರಾದರು. ಅದ್ರ ಜೊತೆಗೆ ಸನ್ಮಾನ್ಯ ಎಚ್.ವೈ. ಮೇಟಿ ಸಾಹೇಬರು ಕೂಡ ಗುಣಗುಡಿ ಮತಕ್ಷೇತ್ರದ ಶಾಸಕರಾದರು. ಅವಾಗಿದ್ದ ಆ ಒಂದು ಅಜ್ಞಾತ ಸಂಬಂಧವನ್ನ ಇಟ್ಕೊಂಡು ಬಂದಂತ ಈ ಒಂದು ಪವಿತ್ರವಾದ ಕ್ಷೇತ್ರ ಇದನ್ನ ಸ್ಥಳಾಂತರ ಮಾಡಬೇಕು ಅಂದ್ರೆ ಅದು ಯಾರಿಗಾದ್ರೂ ಸಾಧ್ಯ ಇದ್ರೆ ಅದು ಸನ್ಮಾನ್ಯ ನಮ್ಮ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ಮಾತ್ರ ಸಾಧ್ಯ ಅನ್ನೋದನ್ನು ನಾನು ಹೇಳಕ್ಕೆ ಇಚ್ಛೆ ಪಡ್ತೇನೆ. ಈಗಾಗಲೇ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಅದಕ್ಕೆ ಅಂದಾಜು ವೆಚ್ಚವನ್ನು ಫಿಕ್ಸ್ ಮಾಡಿದ್ದಾರೆ. ಅದು ಸ್ಥಳಾಂತರ ಆಗಬೇಕು ಅಂದ್ರೆ ಅದಕ್ಕೆ ಭೂಮಿ ಬೇಕು. ಅನೇಕ ತೊಂದರೆಗಳನ್ನ ಎದುರಿಸುವಂತ ಸಂದರ್ಭಕ್ಕೆ ಅದು ಹಾಗೆ ಹೋಗಿದೆ. ಬಹುತೇಕ ಬರೋ ದಿನಗಳಲ್ಲಿ ಇವತ್ತು ಒಂದು ಮಾತನ್ನು ಇಲ್ಲಿ ವೇದಿಕೆ ಮುಖಾಂತರ ಹೇಳ್ತೀನಿ. ಇವತ್ತು ನೀವೇನು ಐಹೊಳೆ ಜಿಲ್ಲಾ ಪಂಚಾಯಿತಿಯನ್ನ ಇವತ್ತು ಮೇಟಿಯವರ ತವರು ಅನಿಸಿಕೊಂಡಿದೆ. ಇವತ್ತು ತಾವೆಲ್ಲ ಚುನಾವಣೆಯಲ್ಲಿ ಕೂಡ ಅವ್ರಿಗೆ ಗೆಲ್ಲಕ್ಕೆ ಕಾರಣವಾಗಿದ್ದೀರಿ. ಈ ಒಂದು ಚುನಾವಣೆಯಲ್ಲಿ ಕೂಡ ಮತ್ತೆ ಐಹೊಳೆ ಜಿಲ್ಲಾ ಪಂಚಾಯಿತಿ ಇವತ್ತು ಉಮೇಶ್ ಮೇಟಿ ಗೆದ್ರು ಅನ್ನೋದನ್ನ ತಾವು ಅನಿಸ್ಕೋಬೇಕು ಅನ್ನೋ ಮಾತನ್ನ ಹೇಳ್ತಾ ಖಂಡಿತವಾಗಿ ಮಾಡಿ ಮುಖ್ಯಮಂತ್ರಿಗಳು ಅದನ್ನ ಸ್ಥಳಾಂತರ ಮಾಡ್ತಾರ ಅನ್ನೋ ಮಾತನ್ನ ಹೇಳಿ ನಾನು ಯಾರು ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.